ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ರಾಹುಲ್ ಬರಡಿ. ಇವತ್ತು ತಮಗೆಲ್ಲರಿಗೂ ತಿಳಿದ ಹಾಗೆ ಸ್ವಾಮಿ ವಿವೇಕಾನಂದರ ಜನ್ಮದಿನ. ಸ್ವಾಮಿ ವಿವೇಕಾನಂದರ 159ನೆಯ ಜನ್ಮದಿನ ಅಂತ ಹೇಳ್ಬೋದು. ಈ ಒಂದು ದಿನವನ್ನು ನಾವು ನ್ಯಾಷನಲ್ ಯೂತ್ ಡೇ ಅಂದರೆ ಯುವಕರಿಗಾಗಿಯೇ ಸಮರ್ಪಣೆಯನ್ನು ಇಡ್ತಾ ಇದ್ದೇವೆ. ಅಂದರೆ ಸ್ವಾಮೀಜಿಯವರು ಬಹಳಷ್ಟು ಚಿಂತನೆಗಳನ್ನು ನಾವು ನೋಡಿದಾಗ ಅದು ಯುವಕರಿಗೆ ಅನ್ವಯಿಸುವಂತಹ ಒಂದು ನಿಟ್ಟಿನಲ್ಲಿ ಅವರ ಜನ್ಮದಿನವನ್ನು ನಾವು ಯುವಕರ ದಿನ ಅಂತ ಆಚರಿಸ್ತೇವೆ. ವಿವೇಕಾನಂದರ ಮೊದಲನೆಯ ಹೆಸರು ನರೇಂದ್ರನಾಥ ದತ್. ಬಾಲ್ಯದಲ್ಲಿ ನರೇಂದ್ರನಾಥ ದತ್ ಅನ್ನುವಂತಹ ಒಬ್ಬ ವ್ಯಕ್ತಿ ಬೆಳೀತಾ ಬೆಳೀತಾ ಸ್ವಾಮಿ ವಿವೇಕಾನಂದ ಅಂತ ಆಗ್ತಾರೆ. ಇವರು ಸ್ವಾಮಿ ವಿವೇಕಾನಂದ ಆಗಲಿಕ್ಕೆ ಅಲ್ಲಿ ಒಬ್ಬ ಗುರುಗಳ ಆದರ್ಶ ಇರುತ್ತೆ ಮತ್ತು ಆಶೀರ್ವಾದ ಇರುತ್ತೆ. ಅವರೇ ಶ್ರೀ ರಾಮಕೃಷ್ಣ ಪರಮಹಂಸರು. ನರೇಂದ್ರನಾಥ ದತ್ ಅವರು 1863ರಲ್ಲಿ ಕಲ್ಕತ್ತಾ ನಗರದಲ್ಲಿ ಜನಿಸ್ತಾರೆ. ಇವರ ತಂದೆ ತಾಯಿಗಳಿಗೆ ಸುಮಾರು 10 ಜನ ಮಕ್ಕಳು. ಅದರಲ್ಲಿ 6ನೇ ಮಗು ನರೇಂದ್ರನಾಥ ದತ್ತ. ಎಲ್ಲ ಮಕ್ಕಳಿಗೂ ಹೋಲಿಸಿದಾಗ ಈ ನರೇಂದ್ರನಾಥ ದತ್ ಅನ್ನುವಂಥವರು ಒಂದು ಸ್ವಲ್ಪ ವಿಭಿನ್ನವಾಗಿರ್ತಾರೆ. ಯಾವುದೇ ವಿಷಯವನ್ನು ತಾವು ಸ್ವತಃ ಪರೀಕ್ಷಿಸದೆ ಆ ವಿಷಯವನ್ನು ಒಪ್ಕೊಳ್ತಿರ್ತಿರಲ್ಲ. ಅಂತಹ ಒಂದು ವಿಚಾರವೇ ಅವರನ್ನು ಜಗದ್ವಿಖ್ಯಾತ ಮಾಡಿತು ಅಂತ ಹೇಳಿದರೆ ಅದರಲ್ಲಿ ಯಾವುದೇ ರೀತಿಯಾದಂತಹ ತಪ್ಪಿಲ್ಲ. ಸ್ವಾಮಿ ವಿವೇಕಾನಂದರು ಬಾಲ್ಯಾವಸ್ಥೆಯಲ್ಲಿ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಎಲ್ಲ ಮಕ್ಕಳ ಥರ ಬರೀ ಈ ಶಾಲೆಯ ಬಗ್ಗೆ ಅಥವಾ ಪಠ್ಯ ಪುಸ್ತಕಗಳ ಬಗ್ಗೆ ಅಷ್ಟೇ ವಿಚಾರ ಇರಲಿಲ್ಲ. ಅವರಮ್ಮ ಒಂದು ದಿವಸ ಏನಾಗಬೇಕು ಅಂತ ಬಯಸಿದೆಯಾ ಅಂತ ಕೇಳಿದ್ದಕ್ಕೆ ಅವರು ಈ ಮಹಾಭಾರತದಲ್ಲಿರುವಂತಹ ಕೃಷ್ಣನ ಸಾರಥಿಯ ಒಂದು ಭಾವಚಿತ್ರ ತೋರಿಸಿ ಈ ರೀತಿ ಆಗಬೇಕಂತ ಮಾಡಿದ್ದೀನಿ ಅಂತ. ಅವರ ಒಂದು ವಿಚಾರಗಳು ಅದ್ಭುತವಾಗಿತ್ತು ಚಿಕ್ಕವರಿದ್ದಾಗಿಂದಲೇ. ಇಂತಹ ಸ್ವಾಮಿ ವಿವೇಕಾನಂದರಿಗೆ ಭಾಳಷ್ಟು ಜನ ದೇವರಿದ್ದಾರೆ ಅಂತ ಹೇಳ್ತಾ ಇದ್ರು. ಆದರೆ ಒಂದು ಕಡೆ ಶಾಲೆಯಲ್ಲಿ ಶಿಕ್ಷಕರನ್ನ ದೇವರು ಎಲ್ಲಿದ್ದಾರೆ ಅಂತ ಕೇಳ್ತಾ ಹೋದಾಗ ಅವರು ದೇವ್ರನ್ನ ಪರಿಚಯಿಸೋಕ್ಕೆ ಸಾಧ್ಯ ಆಗಲ್ಲ. ಆಮೇಲೆ ಅವರು ಒಂದು ಮಾರ್ಗದರ್ಶನ ನೀಡಿ ಇಂಥ ಒಬ್ಬ ವ್ಯಕ್ತಿನ ನೀನು ಹೋಗಿ ಭೇಟಿಯಾದರೆ ಆ ದೇವರ ಬಗ್ಗೆ ಪರಿಚಯ ಮಾಡಿಸ್ತಾರೆ ಅಂತ ಹೇಳ್ತಾರೆ. ಅವರೇ ಮತ್ಯಾರು ಅಲ್ಲದೆ ನಮ್ಮ ಸ್ವಾಮಿ ವಿವೇಕಾನಂದರ ಗುರುಗಳಾದಂತಹ ಶ್ರೀ ರಾಮಕೃಷ್ಣ ಪರಮಹಂಸರು. ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಹತ್ರ ಬಂದ ತಕ್ಷಣ ಮೊದಲು ಕೇಳಿರೋ ಪ್ರಶ್ನೆನೇ, ನನಗೆ ದೇವ್ರನ್ನ ತೋರಿಸಿ, ನೀವು ದೇವ್ರನ್ನ ನೋಡಿದ್ದೀರಾ? ಮೊಟ್ಟ ಮೊದಲ ಬಾರಿ ವಿವೇಕಾನಂದರನ್ನ ನೋಡಿ ರಾಮಕೃಷ್ಣ ಪರಮಹಂಸರಿಗೆ ಆಶ್ಚರ್ಯ ಮತ್ತು ಸಂತೋಷ ಆಯಿತು. ಅವರ ಒಂದು ವಿಚಾರಧಾರೆಗಳನ್ನು ಜಗತ್ತಿಗೆ ಪರಿಚಯಿಸಬೇಕಾದ್ರೆ ಒಬ್ಬ ಶಿಷ್ಯನನ್ನು ಹುಡುಕ್ತಾ ಇದ್ದರು. ಅಂತಹ ಒಂದು ಶಿಷ್ಯತ್ವ ಸ್ವಾಮಿ ವಿವೇಕಾನಂದರಲ್ಲಿ ಇದೆ ಅಂಥೇಳಿ ಬಹಳಷ್ಟು ಸಂತೋಷಪಟ್ಟರು. ಬರ್ತಾ ಬರ್ತಾ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಜೊತೆ ಒಡನಾಟ ಹೆಚ್ಚಾಗ್ತಾ ಈ ಲೋಕದಲ್ಲಿ ಲೌಕಿಕ ಪ್ರಪಂಚ ಬಿಟ್ಟು ಬೇರೆ ಒಂದು ಪ್ರಪಂಚ ಇದೆ, ಆಧ್ಯಾತ್ಮ ಪ್ರಪಂಚ ಇದೆ ಅನ್ನುವಂಥ ವಿಷಯಗಳನ್ನು ತಿಳಿತಾ ಹೋದರು. ಮತ್ತು ರಾಮಕೃಷ್ಣ ಪರಮಹಂಸರ ಪೀಳಿಗೆ ನಂತರ ಅಂದರೆ ಅವರ ಮರಣಾನಂತರ ಸ್ವಾಮಿ ವಿವೇಕಾನಂದರೇ ಅವರ ಮುಂದಿನ ಪೀಳಿಗೆಯನ್ನು ನಡೆಸಿಕೊಂಡು ಹೋಗುವಂತಹ ಜವಾಬ್ದಾರಿಯನ್ನು ಹೊತ್ತಂಥ ಶಿಷ್ಯರು. ರಾಮಕೃಷ್ಣ ಪರಮಹಂಸರು ತೀರ್ಕೊಂಡ ಮೇಲೆ ಎಲ್ಲ ಶಿಷ್ಯರು ಸೇರಿ ರಾಮಕೃಷ್ಣ ಪರಮಹಂಸರು ಒಂದು ಆಶ್ರಮವನ್ನು ಮಾಡ್ತಾರೆ.
ಅದಕ್ಕೆ ವಿವೇಕಾನಂದರೇ ಎಲ್ಲ ಶಿಷ್ಯರಿಗೆ ನಾಯಕರಾಗಿ ಮುನ್ನಡೆಸ್ತಾ ಹೋಗ್ತಾರೆ. ಇದೇ ರೀತಿಯಾದಂತಹ ಈ ವ್ಯಕ್ತಿತ್ವ ಬರೀ ಭಾರತದಲ್ಲಿ ನಾನಿದ್ದರೆ ನನ್ನ ಒಂದು ದೇಶದ ಬಗ್ಗೆ ಎಲ್ಲರಿಗೂ ತಿಳಿಸೋಕ್ಕಾಗಲ್ಲ ಅನ್ನುವಂಥ ಒಂದು ಅಳಲು ಇರುತ್ತೆ ಸ್ವಾಮಿ ವಿವೇಕಾನಂದರಿಗೆ. 1893ರಲ್ಲಿ ಚಿಕಾಗೋನಲ್ಲಿ ಒಂದು ಮಹಾಸಭೆ ಏರ್ಪಟ್ಟಿರುತ್ತೆ, ಸರ್ವಮತ ಮಹಾಸಭೆ ಅಂತ. ಆ ಸಭೆಯಲ್ಲಿ ಅವರು ಭಾಗವಹಿಸಬೇಕು, ಭಾರತದ ಬಗ್ಗೆ ಇಡೀ ಜಗತ್ತಿಗೆ ಪರಿಚಯಿಸಬೇಕು ಅನ್ನೋಂತಹ ಮಾದಾಸೆಯನ್ನು ಹೊತ್ತಂತಹ ಮಹಾನ್ ವ್ಯಕ್ತಿ ಸ್ವಾಮಿ ವಿವೇಕಾನಂದರು. ಇವತ್ತು ನಾವೆಲ್ಲರೂ ಈ ಒಂದು ಭಾಷಣದ ಒಂದು ಸಾಲನ್ನು ಕೇಳಿದರೆ ಮೈ ಮೇಲಿರುವಂತಹ ರೋಮಗಳು ಎದ್ದು ನಿಲ್ತವೆ. ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಎನ್ನುವಂಥ ಒಂದು ವರ್ಡ್ಸ್ ಅವರು ಸ್ಟಾರ್ಟ್ ಮಾಡಿದ್ದು ಚಿಕಾಗೋನಲ್ಲಿ ಆ ಒಂದು ಮಹಾಸಭೆಯಲ್ಲಿ. ಭಾರತೀಯರೆಂದರೆ ಹಾವಾಡಿಸುವಂಥವ್ರು, ವಿದ್ಯೆ ಇಲ್ಲದೇ ಇರೋರು, ಆ ಥರ ವ್ಯಕ್ತಿತ್ವವನ್ನು ತಿಳಿದುಕೊಂಡಂತಹ ಆಂಗ್ಲರಿಗೆ ಒಂದು ಸಿಡಿಲು ಬಡಿದಂತಹ ಅನುಭವ ಆಯಿತು. ಈ ವ್ಯಕ್ತಿಯನ್ನು ನೋಡೋಕ್ಕೆ ಸುಮಾರಾಗಿ ಕಾಣ್ತಿದ್ರು. ಅಂದರೆ ಅಲ್ಲಿರುವಂತಹ ವ್ಯಕ್ತಿಗಳನ್ನ ನೋಡಿದಾಗ ಅವರು ಸೂಟು ಬೂಟು ಕೋಟ್ ಎಲ್ಲ ಹಾಕ್ಕೊಂಡಿದ್ರು. ಆದರೆ ಸ್ವಾಮಿ ವಿವೇಕಾನಂದರು ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರವಾಗಿ ವೇಷಭೂಷಣಗಳನ್ನು ಮಾಡ್ಕೊಂಡು ಹೋಗಿ ಅಲ್ಲಿ ಈ ಒಂದು ಭಾರತದ ವಿಖ್ಯಾತಿಯನ್ನು ಮತ್ತು ಭಾರತೀಯರ ಪಾಂಡಿತ್ಯವನ್ನು ಆ ಒಂದು ಚಿಕಾಗೋ ಮಹಾಸಭೆಯಲ್ಲಿ ಬಿತ್ತರಿಸಿಬಿಡ್ತಾರೆ. ಆ ಒಂದು ಭಾಷಣದಿಂದಾಗಿ ಭಾರತೀಯರ ಬಗ್ಗೆ ಇರುವಂತಹ ವಿಚಾರ ವಿನಿಮಯಗಳೇ ಜಗದ್ವಿಖ್ಯಾತವಾಗಿ ಬದಲಾಗ್ತದೆ. ಮತ್ತು ಸ್ವಾಮಿ ವಿವೇಕಾನಂದರು ತುಂಬ ಸರಳವಾದಂತಹ ವ್ಯಕ್ತಿತ್ವ. ಇವರು ಯುವಕರಿಗಾಗಿ ಬಹಳಷ್ಟು ಕೆಲಸ ಮಾಡಿದ್ದಾರೆ ಅಂತ ನಾವು ಹೇಳ್ತೀವಿ. ಅದರರ್ಥ ಯುವಕರಲ್ಲಿ ಇರುವಂತಹ ಉತ್ಸಾಹ, ತೇಜಸ್ಸು, ಆ ಒಂದು ಶಕ್ತಿ ಏನಿದೆಯಲ್ಲ, ಇಡೀ ಜಗತ್ತಲ್ಲಿ ಏನು ಬೇಕಾದರೂ ಸಾಧಿಸ್ಬೋದು ಅನ್ನುವಂಥ ಒಂದು ಭಾವನೆಯನ್ನು ಪುಟಿದೇಳುವಂತೆ ಮಾಡಿದ್ದು ಸ್ವಾಮಿ ವಿವೇಕಾನಂದರು. ಈಗ ಭಾಳಷ್ಟು ಜನ ನಾವೆಲ್ಲ ಈ ವಾಟ್ಸಪ್ ಫೇಸ್ಬುಕ್ಕಲ್ಲಿ ಸ್ಟೇಟಸ್ ಇಡ್ತೀವಿ ಸ್ವಾಮಿ ವಿವೇಕಾನಂದರ ಒಂದು ಕೋಟ್ಸ್ಗಳನ್ನು. ಆದರೆ ಎಷ್ಟರ ಮಟ್ಟಿಗೆ ನಾವು ಅದನ್ನು ಪಾಲನೆ ಮಾಡ್ತಾ ಇದ್ದೀವಿ ಅಂತ ಪ್ರಶ್ನೆ ಕೇಳಿದಾಗ ಬಹಳ ಬೇಸರದ ಸಂಗತಿ ಇದು. ಎಲ್ಲೋ ಒಂದು ಬೆರಳೆಣಿಕೆಯಷ್ಟು ಜನ ಮಾತ್ರ ಅವರ ಒಂದು ತತ್ವಗಳನ್ನು ಪಾಲಿಸ್ತಾ ಇದ್ದೀವಿ. ನಮ್ಮ ಕಣ್ಮುಂದೆನೇ ಏನೋ ತಪ್ಪಾದರೂ ಕೂಡ ನಾವು ಅದನ್ನು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಾಮಿ ವಿವೇಕಾನಂದರ ಒಂದು ಜೀವನ ಚರಿತ್ರೆಯನ್ನು ನೋಡಿದಾಗ ಅವರು ಪ್ರತ್ಯಕ್ಷ ಕಂಡರು, ಪ್ರಮಾಣಿಸಿ ನೋಡಿದಾಗ ಮಾತ್ರ ನಂಬ್ತಿದ್ರು. ಆದರೆ ಈಗಿನ ಯುವ ಪೀಳಿಗೆ ಈ ಸೋಷಲ್ ಮೀಡಿಯಾ ಮತ್ತು ಇನ್ನಿತರ ಚಟಗಳಿಗೆ ಭಾಳಷ್ಟು ಅಡಿಕ್ಟ್ ಆಗಿಬಿಟ್ಟು ಯಾವುದೇ ರೀತಿಯಾದಂತಹ ಒಳ್ಳೆಯ ವಿಚಾರ ವಿನಿಮಯಗಳನ್ನು ಮಾಡ್ತಾ ಇಲ್ಲ. ಯೂತ್ ಆರ್ ದ ಪವರ್ ಆಫ್ ನೇಷನ್ ಅಂತ ಹೇಳ್ತೀವಿ. ಆದರೆ ಆ ಪವರ್ನ ಯಾವ ರೀತಿಯಾಗಿ ಬಳಸ್ಕೊತಾ ಇದ್ದಾರೆ, ಎಲ್ಲೋ ದಂಗೆ ಮಾಡೋಕ್ಕೆ ಅಥವಾ ಯಾರೋ ದುಡ್ಡು ಕೊಟ್ಟರು ಅಂತ ಒಂದು ಪಕ್ಷಕ್ಕಾಗಿ ಹೋರಾಡೋಕ್ಕೂ ಈ ರೀತಿಯಾದಂತಹ ಒಂದು ಸಂಘಟನೆ ಮಾಡೋದ್ರಿಂದ ಯೂತ್ ಪವರು ಬೆಳಕಿಗೆ ಬರಲ್ಲ. ಒಳಿತು ಯಾವುದು ಮತ್ತು ದೇಶಕ್ಕಾಗಿ ಏನಾದರೂ ನಮ್ಮಿಂದ ಏನಾದರೂ ಸಾಧನೆ ಮಾಡೋಕ್ಕಾಗುತ್ತಾ ಅನ್ನುವಂಥದ್ದನ್ನು ಯುವಕರು ಯೋಚನೆ ಮಾಡಬೇಕಾದಂಥ ಸಮಯ. ಈ ಯುವ ಪೀಳಿಗೆ ಅಂತ ಹೇಳಿದ್ರೆ ನಾವು ಸುಮಾರು ಕಾಲೇಜ್ ವ್ಯಕ್ತಿಗಳನ್ನ ಅಂತ ಹೇಳ್ಬೋದು, ಕಾಲೇಜ್ ಮಕ್ಕಳು ಅಂತ. ಇವತ್ತಿನ ಒಂದು ಎಜುಕೇಷನ್ ಸಿಸ್ಟಮನ್ನು ನೋಡಿದಾಗ ಬರೀ ಕೇವಲ ಮಾರ್ಕ್ಸ್ಗೋಸ್ಕರ ಬಡ್ದಾಡ್ತಿರುವಂಥ ಮಕ್ಕಳು ಯಾರೇನು ಹೇಳಿದ್ರು ಅದನ್ನೇ ಕೇಳ್ತಾ ಹೋಗ್ತಾ ಇದ್ದಾರೆ. ತಮ್ಮ ಸ್ವಂತಿಕೆಯನ್ನು ಎಲ್ಲೂ ಕೂಡ ಅವರು ಎಕ್ಸ್ಪ್ರೆಸ್ ಮಾಡುವಂತಹ ಅವಕಾಶಗಳೇ ಇಲ್ಲ. ಇಂಥ ಒಂದು ವಿಚಾರಗಳನ್ನು ಯುವಕರಾದಂಥವರು ಪ್ರಶ್ನೆ ಮಾಡಿ ತಮ್ಮ ವ್ಯಕ್ತಿತ್ವವನ್ನು ಬಿತ್ತರಿಸುವಂತಹ ಒಂದು ಸಾಹಸವನ್ನು ಮಾಡಿದಾಗ ನಮ್ಮ ಸ್ವಾಮಿ ವಿವೇಕಾನಂದರು ಎಲ್ಲೋ ಈ ಒಂದು ಯುವ ಜನತೆಯನ್ನು ನೋಡಿ ಸಂತಸ ಪಡ್ತಾರೆ ಅಂತ ಹೇಳ್ತೀವಿ. ಯೂತ್ ಮಾಡಬೇಕಾದಂಥದ್ದು ಮೊಟ್ಟ ಮೊದಲನೇದಾಗಿ ಎಜುಕೇಷನ್ ಅನ್ನು ಭದ್ರಗೊಳಿಸೋದು. ಯಾವತ್ತು ಶಿಕ್ಷಣವು ಭದ್ರಗೊಳ್ಳುತ್ತೋ ಅವತ್ತು ದೇಶ ತನ್ನಷ್ಟಕ್ಕೆ ತಾನೇ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿ
ಜಗದ್ವಿಖ್ಯಾತಿ ಆಗೋದ್ರಲ್ಲಿ ಸಂಶಯ ಇಲ್ಲ. ನಮ್ಮ ಇವತ್ತಿನ ಪೀಳಿಗೆ ಮಕ್ಕಳು ಎಲ್ಲರೂ ಶಾರ್ಟ್ಕಟ್ ಹೋಗ್ತಾ ಇದ್ದಾರೆ. ಯುವಕನಾದವನಿಗೆ ಕೆಲಸಗಳನ್ನು ಮಾಡುವಂಥ ಹಂಬಲಗಳಿರಬೇಕು. ಎನಿಥಿಂಗ್ ಕ್ಯಾನ್ ಬಿ ಡನ್ ಆ್ಯಟ್ ದಿಸ್ ಏಜ್. ಅಂದರೆ ಯೂತ್ ಏಜಲ್ಲಿ ಏನು ಬೇಕಾದರೂ ಮಾಡುವಂಥ ಒಂದು ಸಾಮರ್ಥ್ಯ ಇರುತ್ತೆ. ಅಂಥ ಒಂದು ಸಾಮರ್ಥ್ಯ ಇರುವಂತಹ ಒಂದು ಈ ವಯಸ್ಸಿನಲ್ಲಿ ನಾವು ಬೇರೆ ಬೇರೆ ಹಾದಿಗಳನ್ನ ಹಿಡಿದ್ರೆ ಯೂತ್ ಡೇಸ್ ವಿಲ್ ಬಿ ಲಾಸ್ಟ್. ಸೊ ಹಾಗಾಗಿ ಯುವಕರು ಒಂದು ಮುಂಚೂಣಿಯಲ್ಲಿ ಬಂದು, ಫಾರ್ ಎಕ್ಸಾಂಪಲ್ ಇವತ್ತಿನ ಜನ್ರೇಷನಲ್ಲಿ ಲಾಕ್ಡೌನ್ ಇರ್ಬೋದು. ಇಂಥ ಒಂದು ಲಾಕ್ಡೌನ್ ಪರಿಸ್ಥಿತಿಯಲ್ಲಿ ಕಾಲೇಜು ಸ್ಕೂಲ್ ಬಂದ್ ಮಾಡಿರಿ ಅಂತ ಯುವಕರು ಹೋರಾಡ್ತಾ ಇದ್ದಾರೆ. ಇದು ಒಂದು ಶೋಚನೀಯ ಸಂಗತಿ. ತಮ್ಮ ಜೀವನದ ಒಳಿತಿಗಾಗಿ ಹಾಗೂ ಭಾರತ ದೇಶದ ಒಂದು ಒಳಿತಿಗಾಗಿ ನಾವು ನೋಡಿದ್ರೆ, ಮಕ್ಕಳು ಶಾಲೆ ತೆಗೀರಿ, ನಾವು ಶಾಲೆಗೆ ಬರೋಕ್ಕೆ ಸಿದ್ಧ, ನಾವು ನೀವು ಎಲ್ಲಾದರೂ ಸೇರಿ ಒಂದು ಹೊಸ ಉಪಾಯ ಮಾಡೋಣ ಅಂತ ಯಾವ ಒಂದು ಯುವ ಪೀಳಿಗೆನೂ ರೋಡಿಗೆ ಇಳಿದು ಇವತ್ತಿನವರೆಗೂ ಯಾವುದೇ ರೀತಿಯಾದಂಥ ಒಂದು ಸಂಘಟನೆ ಮಾಡಿದ್ದು ನಾನು ನೋಡಿಲ್ಲ. ಹೀಗೆ ಯಾಕೆ ಆಗ್ತಿದೆ ಅಂದರೆ ಸ್ವಾರ್ಥ ಮತ್ತು ಭಾಳಷ್ಟು ಬೇಗ ಬೆಳಿಬೇಕು ಅನ್ನುವಂಥ ಈ ಒಂದು ವ್ಯಕ್ತಿತ್ವವನ್ನು ಬೇಗ ಬೆಳೆಸ್ಕೊಳ್ಳುವಂಥ ಒಂದು ಹಂಬಲ ವಿದ್ಯಾರ್ಥಿಗಳಲ್ಲಿ. ಇದೇ ರೀತಿಯಾಗಿ ಮುಂದುವರೆದ್ರೆ ದೇಶವನ್ನು ಕಟ್ಟುವಂತಹ ಸಿಂಹ ಅಥವಾ ಸಿಂಹಿಣಿಗಳು ಬೆರಳೆಣಿಕೆಯಷ್ಟಾಗೋದ್ರಲ್ಲಿ ಸಂಶಯ ಇಲ್ಲ. ನನಗೇನು ಸಿಗಬೇಕು, ಇದು ಸರಿನಾ ತಪ್ಪ, ಇದು ಮಾಡಿದರೆ ಕರೆಕ್ಟ್ ಆಗುತ್ತಾ ಇಲ್ವಾ, ಅದನ್ನು ಯೋಚನೆ ಮಾಡಿ ತಪ್ಪಿದ್ದನ್ನು ತಪ್ಪಂತ ಹೇಳುವಂಥ ಪ್ರವೃತ್ತಿ ಯಾವತ್ತು ನಾವೆಲ್ಲ ಯುವಕರು ಬೆಳೆಸ್ಕೋತೀವೋ ಅಂದೇ ಈ ನ್ಯಾಷನಲ್ ಯೂತ್ ಡೇ ಸಾರ್ಥಕವಾಗುತ್ತೆ ಅಂತ ಹೇಳ್ತಾ, ಎಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ನ್ಯಾಷನಲ್ ಯೂತ್ ಡೇ. ಧನ್ಯವಾದಗಳು.